ಪೆಟ್ರೋಲ್ ಖಾಲಿನಾ? ತಿರ್ಸ್ಕೊಳ್ಳಿ ಏನ್ ಮಾಡಕ್ಕಾಗಲ್ಲ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ, ನೀವೇ ಕೊನೆ ಗಂಟ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಚನ್ನರಾಯಪಟ್ಟಣಕ್ಕೆ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇದೀವಿ, ಏನ್ ಕೆಲ್ಸಕ್ಕೆ ಹೋಗ್ತಾ ಇದೀವಿ, ನೀವೇ ನೋಡಿ ಗೊತ್ತಾಗುತ್ತೆ. ಗೈಸ್ ಹೇಳ್ದಂಗೆ ಚನ್ನರಾಯಪಟ್ಟಣಕ್ಕೆ ಹೋಗೋಕೆ ಇನ್ನು 48 ಕಿಲೋಮೀಟರ್ ಐತೆ, ಹೋಗ್ತಾ ಇದೀವಿ. ಗೈಸ್ ನಾನು ಇದೇ ಫಸ್ಟ್ ಅನ್ಕೊಳ್ಳಿ, ಹೊಳೆ ನರಸೀಪುರ ಚನ್ನರಾಯಪಟ್ಟಣ ಸೈಡ್ ಹೋಗ್ತಾ ಇರೋದು. ಹೋಗ್ಬೇಕಾದ್ರೆ ರೋಡಲ್ಲಿ ನಮಗೆ ಬೇಜಾರಾಗಿಲ್ಲ, ಎಲ್ಲೂ ನಮಗೆ ತುಂಬ ಲಾಂಗ್ ಡಿಸ್ಟೆನ್ಸು ಅಂತ ಅನಿಸಿಲ್ಲ. ಯಾಕಂತಂದರೆ ಆ ನೇಚರ್ ಹಂಗಿದೆ. ಮತ್ತು ಇನ್ನೊಂದು ಏನಂತಂದರೆ, ಇಲ್ಲಿ ಈ ಸೈಡೆಲ್ಲ ನಾವು ನೋಡಿದ ಮಟ್ಟಿಗೆ ಎಲ್ಲ ಡಬಲ್ ಟ್ರಾಲಿಗಳು, ಒಂದು ಟ್ರ್ಯಾಕ್ಟರ್ಗೆ ಡಬಲ್ ಟ್ರಾಲಿ ಹಾಕೊಂಡು ಓಡಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಈ ಥರ ಯೂಸ್ ಮಾಡೋದೆಲ್ಲ ಉತ್ತರ ಕರ್ನಾಟಕ ಸೈಡು, ನಮ್ಮ ಸೈಡ್ ಯಾರು ಈ ಥರ ಯೂಸ್ ಮಾಡೋದಿಲ್ಲ. ಹಂಗೆ ಮಾತಾಡಿಕೊಂಡು ಚನ್ನರಾಯಪಟ್ಟಣ ರೀಚ್ ಆಗ್ತಾ ಇದ್ದಂಗೆ ಎಲೆಕ್ಟ್ರಿಕ್ ಪ್ರೊಡ್ಯೂಸ್ ಮಾಡೋಂಥ ಫ್ಯಾನ್ ನೋಡಿದೆ ಗುರು. ಇದ್ರ ಬಗ್ಗೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ, ನಿಮ್ಗೆ ಏನಾರು ಐಡಿಯಾ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಲೊಕೇಶನ್ಗೆ ರೀಚ್ ಆದ್ವಿ. ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ ಈಗ ನಾವು ಏನಕ್ಕೆ ಬಂದಿದ್ದೀವಿ ಅಂತ. ಎಕ್ಸಾಕ್ಟ್ಲಿ ರೈಟ್, ನಾವು ಮಾಡಿಕೊಟ್ಟಿದ್ದಂತಹ ಆಕ್ಸಲ್ನಲ್ಲಿ ಒಂದು ಕಂಪ್ಲೇಂಟ್ ಬಂದಿತ್ತು. ಏನು ಕಂಪ್ಲೇಂಟು ಅಂತಂದರೆ, ಬರೀ ವೆಲ್ಡಿಂಗ್ ಕಟ್ ಆಗಿರೋದಲ್ಲ, ಅದು ಯಾವುದೋ ಬೇರ್ಗೆ ಸಿಗಾಕೊಂಡು ವೆಲ್ಡಿಂಗ್ ಕಟ್ಟಾಗಿ ಆಕ್ಸಲ್ ಟ್ವಿಸ್ಟ್ ಆಗಿರೋದು. ಅವರು ಟ್ವಿಸ್ಟ್ ತೆಗೆಯಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ ಅನ್ಸುತ್ತೆ, ಅದಕ್ಕೆ ರೆಕ್ಕೆ ಎಲ್ಲ ಬೆಂಡ್ ಆಗ್ಬಿಟ್ಟೈತೆ. ಯಾವ ಕೆಲಸನ ಯಾರು ಮಾಡಬೇಕು ಅವರೇ ಮಾಡಬೇಕು ಅಂತ ನಮ್ಮ ಕೆಲಸ ನಾವು ಶುರು ಮಾಡಿದ್ವಿ. ಕ್ರ್ಯಾಕ್ ಬಿಟ್ಟಿರೋ ಆಕ್ಸಲ್ನ ನೀಟಾಗಿ ಕಟ್ ಮಾಡಿಕೊಂಡು ಟ್ವಿಸ್ಟ್ ರಿಮೂವ್ ಮಾಡಿ ಅಲ್ಲೇ ಹತ್ರದಲ್ಲಿ ಇದ್ದಂತಹ ಒಂದು ವೆಲ್ಡಿಂಗ್ ಶಾಪ್ಗೆ ಹೋಗಿ ನಾವೇ ವೆಲ್ಡಿಂಗ್ ಮಾಡಿಕೊಟ್ಟು, ಮತ್ತೆ ಆ ಥರ ಕಂಪ್ಲೇಂಟ್ ರೈಸ್ ಆಗಬಾರ್ದು ಅಂತ ಒಂದು ಸ್ಟ್ರೆಂತ್ ಆಗಿರೋ ಪೀಸ್ ತಗೊಂಡು ಕಾರ್ನರ್ಗಿಟ್ಟು ವೆಲ್ಡಿಂಗ್ ಮಾಡಿಕೊಟ್ವಿ. ಕಸ್ಟಮರ್ ಮಾತ್ರ ಫುಲ್ ಖುಷಿಯಾಗಿ ಹೋಗಿದ್ರು. ನೀವೇ ಡಿಫರೆನ್ಸ್ ನೋಡ್ಬೋದು. ಈಗ ಮೊದ್ಲು ಹೆಂಗಿತ್ತು, ಒಂದು ಲೆವೆಲೇ ಇರಲಿಲ್ಲ, ಇವಾಗ ಕರೆಕ್ಟ್ ಆಗಿದೆ. ಇಲ್ಲಿಂದ ಅಲ್ಲಿಗೆ ಬರಕ್ ದೂರ ಆಗುತ್ತೆ ಇವ್ರಿಗೆ, ನೇಗ್ಲು ಎತ್ಕೊಂಡು ಅಂತ ಅಂದ್ಬಿಟ್ಟು ನಾವೇ ಬಂದಿದೀವಿ. ಇಲ್ಲಿಗೆ ಬಂದು ವರ್ಕ್ನ ಕಂಪ್ಲೀಟ್ ಮಾಡ್ಕೊಟ್ಟಿದೀವಿ. ನಾವು ಬರ್ತೀವಿ ಅಂತ ಅನ್ಕೊಂಡಿದ್ರಾ? ಅಷ್ಟೊಂದೇನ್ ಅನ್ಕೊಂಡಿರ್ಲಿಲ್ಲ, ನೀವು ಫೋನ್ ಮಾಡ್ಕೊಂಡ್ ಬಂದಿದ್ ನೋಡಿ ಖುಷಿ ಆಯ್ತು. ನೋಡಿ ಗೈಸ್, ನಮ್ ಕಸ್ಟಮರ್ ಒಬ್ರು ಚನ್ನರಾಯಪಟ್ಟಣದಿಂದ ಬಂದು ಆಕ್ಸಲ್ ನೇಗ್ಲು ಮಾಡಿಸ್ಕೊಂಡಿದ್ರು. ತಗೊಂಡು 3 ತಿಂಗಳಾಗಿತ್ತಂತೆ. ಬೇರ್ಗೇನೋ ಸಿಕ್ಕಿ ವೆಲ್ಡಿಂಗ್ ಏನೋ ಪ್ರಾಬ್ಲಮ್ ಆಗಿ ಕಟ್ ಆಗಿತ್ತು, ಆಕ್ಸಲ್ ಟ್ವಿಸ್ಟ್ ಆಗಿತ್ತು. ಈಗ 1 ವೀಕ್ ಮುಂಚೆ ನಮ್ಗೆ ಇನ್ಫಾರ್ಮ್ ಮಾಡಿದ್ರು. ನಾವು ಈಗ ಬಂದು ಎಲ್ಲ ಟ್ವಿಸ್ಟ್ ಎಲ್ಲ ತೆಗ್ದು ನೀಟಾಗಿ ವೆಲ್ಡಿಂಗ್ ಮಾಡಿ ಕೆಳಗಡೆ ಕಾರ್ನರ್ ಪೀಸ್ ಎಲ್ಲ ಕೊಟ್ಟಿದ್ದೀವಿ. ಇನ್ನು ಮತ್ತೆ ಅದು ಟ್ವಿಸ್ಟ್ ಆಗಕ್ಕೆ ಚಾನ್ಸೇ ಇಲ್ಲ, ಮಾಡ್ಕೊಟ್ಟಿದ್ದೀವಿ. ಕಸ್ಟಮರ್ ಒಪಿನಿಯನ್ ಕೇಳೋಣ ಬನ್ನಿ. ಹೇಳೋಣ, ಹೆಂಗನ್ಸ್ತು ನಿಮ್ಗೆ? ಅಣ್ಣ, ನೀವು ಅಲ್ಲಿಂದ ಬಂದ್ ಮಾಡ್ಕೊಟ್ಟಿದ್ಕೆ ತುಂಬಾ ಖುಷಿ ಆಯ್ತು. ಫೋನ್ ಮಾಡಿದ್ಕೆ ರೆಸ್ಪಾನ್ಸ್ ಚೆನ್ನಾಗ್ ಮಾಡಿದ್ರಿ. ಖುಷಿ ಆಯ್ತಣ್ಣ. ನೇಗ್ಲೆಲ್ಲ ಕರೆಕ್ಟಾಗಿ ಬರ್ತಾಯ್ತಾ? ಇದು ಆರಂಭ ಕರೆಕ್ಟಾಗಿ ಬರ್ತಾಯ್ತಾ? ಚೆನ್ನಾಗ್ ಬರುತ್ತಣ್ಣ. ಮುಕ್ಕಿಗೆ ಡೀಪ್ ಎಲ್ಲ ಕರೆಕ್ಟಾಗಿ ಇಳಿಯುತ್ತಲ್ವಾ? ಡೀಪ್ ಇಲ್ಲಿ ಗಂಟ ಹೊಡಿ, ಮಣ್ಣು ಒಳ್ಳ ಗಂಟ ಹೊಡಿಬೋದು. ಮತ್ತೆ ಗಾಡಿ ತಾಕತ್ತಿರಾಗಿರ್ಬೇಕಷ್ಟೇ. ಗಾಡಿ ತಾಕತ್ತಾಗಿರ್ಬೇಕಷ್ಟೇನೆ. ನೋಡಿ, ಮತ್ತೆ ಇವಾಗ ಮಾಡ್ಕೊಟ್ಟಿದೀವಿ. ಮತ್ತೆ ಏನಾದ್ರು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವ್ ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ಬರ್ತೀವಿ. ಥ್ಯಾಂಕ್ಸ್. ನಮ್ಮ ಕಸ್ಟಮರ್ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ರು. ಅಷ್ಟು ದೂರದಿಂದ ಬಂದು ಕೆಲಸ ಮಾಡ್ಕೊಟ್ಟಿದೀವಿ ಅಂತ. ಬಂದ್ ಮಾಡ್ಕೊಡ್ಬೇಕಲ್ವಾ, ಅವರು ಅಷ್ಟೇ ನಂಬಿಕೆ ಇಟ್ಟು ಬಂದು ಮಾಡಿಸಿರ್ತಾರೆ, ಏನೋ ಒಂದು ನಂಬಿಕೆ ಇಟ್ಟಿರ್ತಾರೆ. ಆ ನಂಬಿಕೆ ನಂಗೆ ಉಳಿಸ್ಕೋಬೇಕು ಅನ್ನೋ ಒಂದು ಕಾರಣ ಅಷ್ಟೇನೆ. ನೀವು ಕೊಡೋ ಅಮೌಂಟು ನಮ್ಮ ಹತ್ರ ಜಾಸ್ತಿ ದಿನ ಉಳ್ಕೊಳ್ಳಲ್ಲ, ಆದ್ರೆ ನಾವು ಕೊಡೋ ವಸ್ತು ನಿಮ್ಮ ಹತ್ರ ಜಾಸ್ತಿ ದಿನ ಉಳ್ಕೊಳ್ಳುತ್ತೆ. ಅದಕ್ಕೆ ಪ್ರೀತಿ ವಿಶ್ವಾಸ ಗಳಿಸೋಣ. ಬಂದಿದ್ದ ಕೆಲಸ ಮುಗೀತು, ಕಸ್ಟಮರ್ ಕೂಡ ಹ್ಯಾಪಿಯಾಗಿ ಹೋಯ್ತವ್ರೆ, ನಾವು ಕೂಡ ಹ್ಯಾಪಿಯಾಗಿ ಹೋಗ್ತಿದ್ವಿ. ನೋಡಿದ್ರೆ ಮಳೆ ಬಂದು ಆಗೋಗ್ಬಿಟ್ಟಿದೆ. रुको जरा, सबर करो. बोला धक्का बुक्की नहीं करने का, आराम से लेने का. हाँ, ಎಲ್ಲೂ ಹೋಟ್ಲುಗಳೆಲ್ಲೂ ಇಲ್ಲ, ಏನು ಇಲ್ಲ ಗೈಸ್. ಇಲ್ಲೇ ಎಲ್ಲಾರು ಹೋಟ್ಲ್ ಎಲ್ಲಾರು ಸಿಕ್ಕಿದ್ರೆ ಊಟ ಮಾಡ್ಕೊಂಡು ನೋಡ್ತೀವಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್, ಸೀ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ. ಅಷ್ಟೇ.